ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ನಗರದಲ್ಲಿ ಹಿರಿಯ ರಾಜಕಾರಣಿಗಳಾದ ಕೆ.ಸಿ. ಕೊಂಡಯ್ಯನವರಿಗೆ 76ನೇ ಜನ್ಮದಿನದ ಸಡಗರ ಸಂಭ್ರಮ. 3 ಬಾರಿ ಎಂಎಲ್ಸಿ, ಮಾಜಿ ರಾಜ್ಯಸಭಾ ಸದಸ್ಯ ಕೆ.ಸಿ. ಕೊಂಡಯ್ಯನವರಿಗೆ 76ನೇ ಜನ್ಮದಿನದ ಶುಭಾಶಯಗಳು. ಹಿರಿಯ ರಾಜಕಾರಣಿ, 3 ಬಾರಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯ ಕೆ.ಸಿ. ಕೊಂಡಯ್ಯ ಅವರಿಗೆ 76ನೇ ಜನ್ಮ ದಿನಾಚರಣೆಯನ್ನು ಬಳ್ಳಾರಿಯಲ್ಲಿ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಸಂಭ್ರಮ ಸಡಗರದಿಂದ ಆಚರಿಸಿದರು. ನಗರದ ಅವರ ನಿವಾಸದಲ್ಲಿ ಕೇಕ್ ಕತ್ತರಿಸಿ ಹೂವಿನ ಹಾರ ಹಾಗೂ ಪುಷ್ಪಗುಚ್ಛ ನೀಡಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಯಿಜ್ ಅಹಮದ್, ಕೆ.ಸಿ. ಕೊಂಡಯ್ಯನವರು ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ. 3 ಬಾರಿ ಎಂಎಲ್ಸಿ ಹಾಗೂ 1 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಜನಸೇವೆ ಸಲ್ಲಿಸಿರುವ ಅನುಭವಿ. ಅನೇಕ ಯುವಕರಿಗೆ ರಾಜಕೀಯ ಮಾರ್ಗದರ್ಶನ ನೀಡಿರುವ ಕೊಂಡಯ್ಯ ಅವರು ನಮಗೆಲ್ಲರಿಗೂ ಗುರುಗಳಾಗಿದ್ದಾರೆ. ಅವರಿಗೆ ಉತ್ತಮ ಆರೋಗ್ಯ, ಸುದೀರ್ಘ ಆಯುಸ್ಸು ನೀಡಲೆಂದೇಳಿ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ. ಇಷ್ಟು ವರ್ಷಗಳ ಕಾಲ ಸಮಾಜ ಸೇವೆ ಮಾಡಿರುವ ಶಕ್ತಿ ಸಿಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಕೊಂಡಯ್ಯ ಅವರ ಆಪ್ತ ಉಪಸ್ಥಿತರಿದ್ದರು. ಜನ್ಮದಿನದ ಶುಭಾಶಯಗಳನ್ನು ಪ್ರತಿ ವರ್ಷ ನಮ್ಮ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬವನ್ನು ಇಲ್ಲಿ ಬಳ್ಳಾರಿಯಾಗ ಆಚರಣೆ ಮಾಡೋದಕ್ಕೆ ಇಲ್ಲೇ ಕರೆಸ್ತಾರೆ. ನನಗೆ ಆರೋಗ್ಯ ಸರಿ ಇಲ್ಲಿದ್ರು ಅವ್ರು ಇಲ್ಲೇ ಬರಬೇಕು, ನಾವೇ ಮಾಡ್ತೀವಿ ಎಂಬುದು ಐತೆ. ನನಗೂ ರಾಜಕೀಯದಾಗ 4 ವರ್ಷ ಆಯ್ತು ರಿಟೈರ್ಡ್ ಆದ್ರೂ ಈ ಅಭಿಮಾನಸ್ಥರು ಮಾತ್ರ ನನಗೆ ಒಂದು ವರ ಅನ್ನಿಸ್ತದೆ. ಅವ್ರು ಇವತ್ತಿಗೂ ನನ್ನ ಮೇಲೆ ಪ್ರೀತಿಯಿಂದ ಬಂದು ವಿಶ್ ಮಾಡಿ ಹೋಗ್ತಾರೆ. ಅದೇ ನನಗೆ ಸಂತೋಷ. ಏನಪ್ಪ ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ. ಓಕೆ ಸರ್. ಓಕೆ आज गुजारा कलाम हमारा ब्लेसिंग अच्छा है जब से करते ಶ್ರೀ ಕೆ.ಸಿ. ಕೊಂಡಯ್ಯರ 76ನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ, ಅವರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಕೊಳ್ಳುವಂತ ಆ ದೇವರಿಗೆ ಬೇಡಿಕೊಳ್ಳುತ್ತಾ, ಅವರು ಮಾಡಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಕಾರ್ಯಕರ್ತರನ್ನು ಅವ್ರನ್ನ ಗುರುತಿಸಿ ಒಂದು ಲೀಡರ್ಗಳ ತರ ಮಾಡಿದ್ದಾರೆ. ಇವತ್ತು ಅವರಿಗೆ 76ನೇ ವಯಸ್ಸು ಇರ್ಬೋದು, ಆದರೆ ಅವರಿಗೆ ಒಂದು ಪೆನ್ನು ಪೇಪರ್ ಕೊಟ್ಟರೆ ನಮ್ಮ ಕಷ್ಟ ಸುಖಗಳು ಏನಿವೆ ಎಲ್ಲ ಅವರು ಪೇಪರಲ್ಲಿ ಬರೆದು ಕೊಡ್ತಾರ. ಹಾಗಾಗಿ ಅಂತ ಲೀಡರ್ ನಮಗೆ ಸಿಗೋದು ಸೌಭಾಗ್ಯ ನಮ್ದು. ನೋಡ್ರಿ, ಅವರು ಇವತ್ತು ನಾವು ಅವರಿಂದ ದಿಲ್ಲಿ, ಬೆಂಗಳೂರು, ರಾಷ್ಟ್ರ ಎಲ್ಲ ರಾಜಕಾರಣಿ ತೋರಿಸ್ಬಿಟ್ರು ನಮ್ಮನವರು. ಹಾಗಾಗಿ ಇವತ್ತು ನಾವೊಂದು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರುಗಳು ಬಂದಿದ್ದೀವಿ. ಮಹಾನಗರ ಪಾಲಿಕೆ ಮಹಾಪೌರರು ಹಾಗೂ ಉಪ ಮಹಾಪೌರರು ಕೂಡ ಬಂದಿದ್ದಾರೆ. ಇವತ್ತು ಅವರ ಆಶೀರ್ವಾದದಿಂದ ನಾವೆಲ್ಲ ಈ ಬೆಳವಣಿಗೆಯಿಂದ ಬೆಳೆದಿದ್ದೀವಿ. ನಾವು ಇವತ್ತು ಅವರು ನಮ್ಮ ಜೊತೆ ಹೇಗಿದ್ದಾರೆ ಅಂದ್ರೆ ಒಂದು ತಂದೆ ಸಮಾನ ಆಗಿದ್ದಾರೆ. ಅವರು ಕೂಡ ನಾವು ಇವತ್ತು ತಂದೆ ಸಮಾನ ನಡ್ಕೊಳ್ತಾ ಇದ್ದೀವಿ. ಇವತ್ತು ಅವರು ಆ ದೇವರವ್ರಿಗೆ ಇನ್ನೂ 100 ವರ್ಷ ಆಯುಸು ಕೊಡ್ಬೇಕಂತ ನಾವೆಲ್ಲ ಕೇಳ್ಕೊಂಡು ಇವತ್ತು ನೋಡ್ರಿ, ಇವತ್ತು ಅವ್ರು ಎಲ್ಲೇ ಇರಲಿ ಅವ್ರ ಹುಟ್ಟುಹಬ್ಬ ದಿವಸ ನಾವೆಲ್ಲ ಹೆಂಗಾದ ಹಬ್ಬದ ಆಚರಣೆ ಒಂದು ಮಾಡ್ತೀವಿ. ಇವತ್ತು ಅವರ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಎಲ್ಲರಿಗಿದೆ. ಇವತ್ತು ನೋಡ್ರಿ, ನಮ್ಗೆ ಒಂದು 56 ವರ್ಷ ಇರ್ಬೋದು. ಇವತ್ತು ನಮ್ಮಂತರಿಗೆ 100 ಜನ ಕಾರ್ಯಕರ್ತರು ಬೆಳೆಸಿದ್ದಾರೆ. ಅವರು ಬೆಳೆಸಿದ್ದಾರೆ ಅಂದ್ರೆ ಇವತ್ತು ನಾವು ಎಲ್ಲೇ ಇದ್ವಿ,
ಎಲ್ಲೋ ಒಂದು ಯಾವುದೋ ಕಾರ್ಯಕರ್ತರಾಗಿ ಇದು ಇವತ್ತು ನಮ್ಮನ್ನ ಒಂದು ರಾಜಕೀಯದಲ್ಲಿ ಇವತ್ತು ನಾನು DCC ಪ್ರಧಾನ ಕಾರ್ಯದರ್ಶಿ ಆಗಿ ಒಂದು ನಮ್ಮ ತಮ್ಮನ ಏನಿದೆ ಇವತ್ತು ಮಹಾನಗರ ಪಾಲಿಕೆ ಉಪಮಹಾಪೌರರು ಮಾಡಿರೋ KC ಕೊಂಡಯ್ಯನವರೇ, ಹಾಗೂ ಇವತ್ತು ಅವ್ರಿಗೆ ಯಾರೇ ಆಗಲಿ ಸರಿ ಸಮಾನ ಇವನು ನಮ್ಮ ಪಕ್ಷಕ್ಕೆ ಕೆಲಸ ಮಾಡ್ತಾನೆ ಅಂತ ಗುರುತಿಸಿ ನಮ್ಮನ್ನ ಟಿಕೆಟ್ ಕೊಟ್ಟಿದ್ದಾರೆ. ಆ ಟಿಕೆಟ್ ತಗೊಂಡು ನಾವು ಗೆದ್ದು ಅವ್ರ ಮುಂದೆ ಬಂದಿದ್ದೀವಿ ನಾವು. ಹಾಗಾಗಿ ಅವರು ನಮಗೆ ಒಂದು ದೇವರು ಸಮನಾಗಿದ್ದಾರೆ. ಇವತ್ತು ಅಂತ ಸೀನಿಯರ್ ಲೀಡರ್ಸ್ ನಮ್ಮಲ್ಲಿ ಇಲ್ಲ. ಇವತ್ತು ನಾವು ಪತ್ರಕರ್ತರಿಗೆ ಒಂದೇ ಮಾತು ಹೇಳೋದೇನಂದ್ರೆ, ಇವತ್ತು ಅವರು ರಾಜಕೀಯದಲ್ಲಿ ಎಲ್ಲರೂ ಹೇಳ್ತಾರೆ ನಿವೃತ್ತಿ ಆಗಿದ್ದಾರೆ. ನಿವೃತ್ತಿ ಯಾವತ್ತೂ ಆಗಲ್ಲ ಒಂದು ರಾಜಕೀಯ ವ್ಯಕ್ತಿಗಳು. ಅವ್ರ ಆಶೀರ್ವಾದ ನಾವೇನೇ ಮುಂದೆ ಹೋಗ್ತಿದ್ರೆ ಅವ್ರ ಹತ್ರ ಬಂದು ನಾವು ವಿಚಾರಣೆ ಎಲ್ಲ ಹೇಳ್ತೀವಿ, ಹಣ ಹಿಂಗಂತ ಹಿಂಗಂತ ವಿಚಾರಣೆ ಮಾಡಿ ನಮ್ಮನ್ನ ಸುಲಭವಾಗಿ ಅವ್ರು ಹೇಳ್ತಾರೆ. ಇದನ್ನೆಲ್ಲ ಯಾವುದೇ ತರ ನೀವು ಪಕ್ಷ ರೀತಿ ನಡ್ಕೊಡ್ರಿ, ಪಕ್ಷದ ಸಿದ್ಧಾಂತ ಮೇಲೆ ನಡ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವ್ರ ಆಶೀರ್ವಾದ ಪಡ್ಕೊಂಡು ಇವಾಗ ಮುಂದೆ ದಿನ ಯಾವುದೇ ನಮ್ಮ ಕಷ್ಟ ಸುಖಗಳೆಲ್ಲ ನಮ್ಗೆ ಸಹಾಯ ಮಾಡ್ತಾರೆ ಅಂತೇಳಿ ನನ್ನ ಮುಗಿಸ್ತೀನಿ. ಕಂಪ್ಲಿ ಕ್ಷೇತ್ರ ಮೆಟ್ರಿ ಗ್ರಾಮದಿಂದ ನಾವು ಬಂದಿವಿ. ಎಲ್ಲ ಒಂದು 60 ಮಂದಿ ಬಂದಿದ್ದೀವಿ. ಮತ್ತು ನಮಗೆ ಬಳ್ಳಾರಿ ಮತ್ತು ವಿಜಯನಗರ 2 ಜಿಲ್ಲೆಗೆ ನಮಗೆ ಪ್ರಮುಖವಾದ ನಮ್ಮ ಹಿರಿಯರಂದ್ರೆ ಕೊಂಡೆ ಸರ್. ಅವ್ರ 76 ವರ್ಷದ ಬರ್ತ್ಡೇ ಸಲುವಾಗಿ ಮತ್ತು ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ದೇವಿನ ಕೇಳ್ಕೊಳ್ತಾ, ಮತ್ತು ಅವರು ಹೆಂಗಿದ್ದಾರೆ ಅಂದ್ರೆ ಅಜಾತ ಶತ್ರು, ಎಲ್ಲರಿಗೆ ಬೇಕಾದಂತ ವ್ಯಕ್ತಿ. ಆಮೇಲೆ ಇನ್ನೊಂದು ಏನಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಈ ಸೋನಿಯಾ ಗಾಂಧಿ ಅವರು ಇಲ್ಲಿ ಬಂದಾಗ ಅವರು 2500 ಕೋಟಿ ರೂಪಾಯಿ ಫಂಡ್ ಬಂದ್ರೆ KBDCಗೆ ಎಲ್ಲ ಸಾರನೆ ಅದಕ್ಕೆಲ್ಲ ಬುನಾದಿ ಹಾಕಿ ಅದು ಒಂದು ರೂಪುರೇಷೆ ಮಾಡಿ ಒಂದು ಇದು ತಂದ್ರು. ಆಮೇಲೆ ಎಷ್ಟೇ ಯಾರೇ ಲೀಡರ್ಗಳು ಇರಲಿ, ಯಾವುದೇ ಒಂದು ಇರಲಿ, ಸಾರು ಒಂದು ಹಿತವಾದ ಮಾತು ಹೇಳ್ತಿದ್ರು. ನೀವು ಯಾವ ಪಕ್ಷದಕ್ಕೆ ದುಡ್ರಿ, ನಾನು ಇರ್ಲಿ ಬಿಡ್ಲಿ, ಯಾವುದೇ ಕಷ್ಟ ಇದ್ದಾಗ ನಾವು ಕೇಳಿದ್ರೆ ನೀವು ಏನ್ ಮಾಡ್ತೀವಿ ಟೈಮ್ ಮೇಲೆ ಬೆಂಗಳೂರಿಗೆ ಬಂದಾಗ ಬೆಂಗಳೂರಾಗ ಕೆಲಸ ಮಾಡೋದು, ಸಣ್ಣದು ಉಸಿನ ಟ್ಯಾಕ್ಟ್ರಿ ಇಡುವ ಅಂತಂದ್ರು ಕೂಡ ಆ ಟ್ಯಾಕ್ಟ್ರಿನ DC-ಗೆ ಹೇಳಿ ಬಿಡಿಸ್ತಕ್ಕಂಥ ಒಂದು ನೇಚರ್ ನಮ್ಮ ಸಾರಿಗಿದೆ. ಬಟ್ ಎಲ್ಲ ಇಡೀ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರಿಗೆ ಅವರಿಗೆ ಸ್ನೇಹಿತರಾಗಿಟ್ಕೊಂಡ್ರೆ ನಮ್ಮ ಭಾಗಕ್ಕೆ ಬಂದಾಗ ಪ್ರತಿ ಸಾರಿ ನಮ್ಮ ಭಾಗಕ್ಕೆ ಬಂದಾಗ ಮೊದಲೇ ಫೋನ್ ಮಾಡ್ತಾರೆ, ಇಲ್ಲ ಬರ್ತದೆ. ನಾವಲ್ಲಿ ಯಾವತ್ತಿಗೂ ನಮ್ಮ ಕಂಪ್ಲಿ ಕ್ಷೇತ್ರದ ಅದ್ದೂರಿಯಾಗಿ ನಮ್ಮ ಶಾಸಕರ ಜೊತೆಗೆ ಆಗಲಿ ಮತ್ತು ಬೇರೆ ಯಾವುದೇ ಜೊತೆಗೆ ಆಗಲಿ ಒಡನಾಡಿ ಇಟ್ಕೊಂಡಿದ್ದಾರೆ ಸಾರು. ಬಟ್ ಅವರು ಎಲ್ಲ ಈ ಹಿಂದೆ ಟಿಕೆಟ್ ಇನ್ನೊಂದು ಸಾರ್ನೆ ಜೊತೆಗೆ ಇಟ್ಕೊಂಡೆ ನಾವೆಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ತಗೊಂಡಿವಿ. ನಾವು ಮಾಜಿ PRD ಬ್ಯಾಂಕ್ ಅಧ್ಯಕ್ಷರು, ಸಾರ್ ಆಶೀರ್ವಾದದಿಂದ ಆಗಿದ್ದೆ. ಈ ಒಂದು ಆಶೀರ್ವಾದ ನಮ್ಮ ಸಾರಿಗೆ ಇಲ್ಲ ಅಂತೇಳಿ ನಮ್ಮ 2 ಜಿಲ್ಲೆ ವತಿಯಿಂದ ನಾವು ಕೇಳ್ಕೊಳ್ತೇವೆ. ಇವತ್ತು ಏನಾಗಿದೆ ಅಂದ್ರೆ ನೋಡಿ, ಇವತ್ತೊಂದು ದಿನ ಅಲ್ಲ, ನಾವು ಏನಿದೆ ಒಂದು ಊಟದ ವ್ಯವಸ್ಥೆ ಪ್ರತಿ ವರ್ಷ ಕೊಂಡ ಸಾರ್ ಬರ್ತಿದ್ದಾಗೆ ನಾವು ಕೋಲ್ಬಜಾರ್ ಕಡೆಯಿಂದ ನಮ್ಮೆಲ್ಲ ನಾಜು ಆಗಲಿ, ನಾವಾಗಲಿ, ಆಸಿಫ್ ಆಗಲಿ, ನಮ್ಮ ಯೂತ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಫೈಜಲ್ ಆಗಲಿ, ನಮ್ಮ ತಮ್ಮ ರಿಯಾಜ್ ಅಹಮದ್ ಆಗಲಿ, ಇದು ಈ ವರ್ಷ ಅಲ್ಲ, ನಾವು ಪ್ರತಿ ವರ್ಷ ನಾವು 20 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅವರು ನೀವು ಯಾವುದೇ ಎಲೆಕ್ಷನ್ ಬರಲಿ ಕೋಲ್ಬಜಾರ್ ಬರ್ತಾರೋ, ಕೋಲ್ಬಜಾರ್ ನಲ್ಲಿರೋಷ್ಟು ನಿಯತ್ತು ಕಾರ್ಯಕರ್ತರು ಎಲ್ಲಿ ಇಲ್ಲಪ್ಪ. ಫಸ್ಟ್ ನೀವು ಕಾಂಗ್ರೆಸ್ನ ಬೆಳೆಸಿದ್ವಿ, ಕಾಂಗ್ರೆಸ್ ನೀವು ಯಾವತ್ತೂ ಕಾಂಗ್ರೆಸ್ ಬಿಟ್ಟು ಹೋಗ್ಬೇಡಿ ಅಂತ ಅವರು ಬುದ್ಧಿವಾದ ಹೇಳಿದ್ದಾರೆ ನಮಗೆ. ಹಾಗಾಗಿ ಈ ವರ್ಷ ಅಲ್ಲ, ನಾವು ಪ್ರತಿ 20 ವರ್ಷದಿಂದ ನಾವು ಬರ್ತಡೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರು ನಮಗೆ ರಾಜಕೀಯ ಗುರುಗಳು. ಹಾಗಾಗಿ ಇವತ್ತು ನಿಯಾಜ್ ಅಹಮದ್ ಆಗಿರಲಿ, ನಾನಾಗಿರಲಿ, ಎಲ್ಲ 11 ಕಾರ್ಪೊರೇಟರ್ಗಳು ಕೋಲ್ವೇರಲ್ಲಿ ನಾವು ಯಾವತ್ತು ಕೊಂಡಯ್ಯ ಸರ್ ಆಶೀರ್ವಾದ ತಗೊಂಡು ಕೊಂಡಯ್ಯ ಸರ್ ಏನ್ ಹೇಳ್ತಾರೋ ಅವರ ಮಾರ್ಗದರ್ಶನದಲ್ಲಿ ನಡೀತೀವಿ.